श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 2ನೇ ಅಧ್ಯಾಯದ 129ನೇ ಶ್ಲೋಕ. ಪ್ರದ್ಯುಮ್ನಾದ್ಯಾಸ್ತತೋ ವಿಷ್ಣೋಃ ಅಂಗಭೂತಾಃ ಕ್ರಮೇಣ ತು ಚರಿತಂ ವೈಷ್ಣವಾನಾಂ ತತ್ ವಿಷ್ಣುದ್ರೇಕಾಯ ಕಥ್ಯತೆ. ಅಂದ್ರೆ ಪರಮಾತ್ಮನೇ ಸರ್ವೋತ್ತಮ. ಇಡೀ ಮಹಾಭಾರತ ಪರಮಾತ್ಮನ ಮಹಿಮೆಯನ್ನು ಹೇಳುತ್ತದೆ. ಆ ಪರಮಾತ್ಮನ ಅವತಾರ ಕಾಲದಲ್ಲಿ ಪ್ರಧಾನ ಅಂಗ ವಹಿಸತಕ್ಕವರು ವಾಯುದೇವರು. ಯಾಕೆ ಬ್ರಹ್ಮದೇವರಿಗೆ ಅವತಾರ ಇಲ್ಲ, ವಾಯುದೇವರ ಅವತಾರ ಹನುಮ, ಭೀಮ, ಮಧ್ವ ಹಾಗೆಂತ. ತದನಂತರ ಸ್ಥಾನ ಸರಸ್ವತಿ ದೇವಿ ಅಂದ್ರೆ ಇಲ್ಲಿ ಭಾರತೀ ದೇವಿ ಅಂತಾನೆ ಇಟ್ಕೋಬೇಕು. ಯಾಕೆ ಸರಸ್ವತಿ ದೇವಿಗೂ ಅವತಾರ ಇಲ್ಲ. ಹೇಗೆ ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಅದೇ ರೀತಿಯಾಗಿ ಸರಸ್ವತಿ ದೇವಿಗೂ ಅವತಾರ ಇಲ್ಲ. ತದನಂತರ ಸ್ಥಾನ ಶೇಷದೇವರಿಗೆ. ನೋಡಿ, ಗರುಡ ದೇವರು ಬರೋದಿಲ್ಲ. ಯಾಕೆ ಗರುಡ ದೇವರಿಗೂ ಭೂಮಿಯಲ್ಲಿ ಹುಟ್ಟು ಇಲ್ಲ. ಅದರಿಂದ ಶೇಷದೇವರನ್ನ ಹೇಳ್ತಾರೆ. ಮತ್ತೆ ರುದ್ರದೇವರು ಹಾಗೆಂದ್ರೆ ಈ ಯಾರೀಗ ಶೇಷ ಪದವಿಯಲ್ಲಿ ಇದ್ದಾರೆ ಅವರೇ ಹಿಂದೆ ರುದ್ರ ಪದವಿಯಲ್ಲಿ ಇದ್ದದ್ದು, ಅಥವಾ ಈಗ ಯಾರು ರುದ್ರ ಪದವಿಯಲ್ಲಿ ಇದ್ದಾರೆ ಅವರೇ ಮುಂದೆ ಶೇಷ ಪದವಿಗೆ ಬರ್ತಾರೆ. ಅದರಿಂದ ಅವರಿಬ್ರು ಒಂದೇ ಎಂಬ ದೃಷ್ಟಿಯಿಂದ 3ನೇ ಸ್ಥಾನ ಅಂದ್ರೆ ಅದು ಶೇಷದೇವರದು ಹಾಗೆಂತ ಹೇಳಿ, ತದನಂತರ ಪ್ರದ್ಯುಮ್ನ ಅಂದ್ರೆ ಕಾಮ ಅವರ ಅವತಾರ. ಇಂದ್ರ, ಕಾಮ ಅಲ್ಲಿ ಮಧ್ಯದಲ್ಲಿ ಹೇಳಿರು ನೋಡಿ. ಅರ್ಜುನನ್ನು ಕೂಡ ಅಲ್ಲಿ ತೆಗೆದುಕೋಬೇಕು. ಇಂದ್ರಾವತಾರಿಯಾಗಿದ್ರು ಕೂಡ ನರಾವೇಶ ಇರುವುದರಿಂದ ಕೆಲವೊಮ್ಮೆ 3ನೇ ಸ್ಥಾನದಲ್ಲಿ ಇಂದ್ರದೇವರು ಅರ್ಥಾತ್ ಅರ್ಜುನ ಬರ್ತಾನೆ ಹಾಗೆಂತ ಅರ್ಥ. ತದನಂತರ ಪ್ರದ್ಯುಮ್ನ ಅಂದ್ರೆ ಕೃಷ್ಣ ರುಕ್ಮಿಣಿಯಲ್ಲಿ ಮಗನಾಗಿ ಹುಟ್ಟಿದವ, ಕಾಮನ ಅವತಾರ. ಅವರೆಲ್ಲರೂ ಕೂಡ ವಿಷ್ಣೋಹೋ ಅಂಗಭೂತಾಹ ಕ್ರಮ ಪ್ರಕಾರವಾಗಿ ತಾರತಮ್ಯ ಕ್ರಮದಲ್ಲಿ ಅವರೆಲ್ಲರೂ ಕೂಡ ಪರಮಾತ್ಮನ ಸೇವಕರಾಗಿಯೇ ಇರ್ತಾರೆ ಹಾಗೆಂತ. ಅವರದ್ದೆಲ್ಲ ಯಾಕಪ್ಪ ಓದಬೇಕು? ಆಯ್ತು, ವಿಷ್ಣುವಿನ ಓದಾನ ಮೋಕ್ಷ ಕೊಡ್ಬೇಕು, ಆಯ್ತು. ಈ ವಾಯುದೇವರ ಚರಿತ್ರೆ ಅಥವಾ ದ್ರೌಪದಿ ದೇವಿಯ ಚರಿತ್ರೆ ಅಥವಾ ಅರ್ಜುನನ ಪರಾಕ್ರಮ, ಪ್ರದ್ಯುಮ್ನನ ಪರಾಕ್ರಮ ಅದೆಲ್ಲ ಯಾಕೆ ಬೇಕು ಹಾಗೆಂತ ಒಂದು ಪ್ರಶ್ನೆ ಬರ್ತದೆ. ಟೈಮ್ ವೇಸ್ಟ್ ಹಾಗೆ ಅಂತ ತಿಳ್ಕೋಬಾರ್ದು ಅಂತ ಆಚಾರ್ಯರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಚರಿತ್ರಂ ವೈಷ್ಣವರ ಚರಿತ್ರೆ, ಅದು ದೇವತೆಗಳು ಇರಬಹುದು, ನಮ್ಮ ಪರಂಪರೆಯಲ್ಲಿ ಬಂದ ಗುರುಗಳು ಇರಬಹುದು, ಅವರ ಚರಿತ್ರೆಯನ್ನು ಕೂಡ ನಾವು ಓದಬೇಕು, ತಿಳ್ಕೋಬೇಕು. ಯಾಕೆ? ವಿಷ್ಣೋದ್ರೇಕಾಯ ಕಥ್ಯತೆ. ಅದು ಪರಮಾತ್ಮನ ಮಹಿಮೆಯನ್ನ ತಿಳಿಸಿಕೊಡೋದಕ್ಕಾಗಿಯೇ ವೈಷ್ಣವರ ಚರಿತ್ರೆಯನ್ನು ನಾವು ಕೇಳಬೇಕು. ವೈಷ್ಣವರ ಚರಿತ್ರೆ ಕೇಳಿದ್ರೆ ಪರಮಾತ್ಮನಲ್ಲಿ ಭಕ್ತಿ ಮಾಡಿದವರ ಮೇಲೆ ಎಷ್ಟು ಅನುಗ್ರಹ ಮಾಡ್ತಾನೆ ಅಂತ ನಮಗೆ ಗೊತ್ತಾಗ್ತದೆ. ಅದರಿಂದ ವೈಷ್ಣವರ ಚರಿತ್ರೆಯನ್ನ ಅರಿತು, ದೇವತೆಗಳು, ಋಷಿಗಳು, ಗುರುಗಳು ಯಾರೇ ಇರ್ಬಹುದು, ಅವರ ಚರಿತ್ರೆಯನ್ನ ನಾವು ಕೇಳಿ ತಿಳ್ಕೋಬೇಕು. ಅವರಿಗೆ ಪರಮಾತ್ಮ ಎಷ್ಟು ಅನುಗ್ರಹ ಮಾಡಿದ್ದಾನೆ ಅಂತ ಪಂಕ್ತಿಯಲ್ಲಿ ನಾವು ತಿಳ್ಕೊಳ್ಳಿಕ್ ಸಾಧ್ಯ. ಅದನ್ನ ಅರಿತು ದೇವರಲ್ಲಿ ನಾವು ಭಕ್ತಿಯನ್ನ ಮಾಡಬೇಕು ಹಾಗೆ ಅಂತ ಅರ್ಥ. ತಥಾ ಭಾಗವತೇಪ್ಯುಕ್ತಂ ಹನುಮದ್ವಚನಂ ಪರಂ. ಯಥಾ ಭಾರತೆ ನಿರ್ದೋಷ ಗುಣಪೂರ್ಣತ್ವ ಮುಕ್ತಂ ತಥಾ ಭಾಗವತೇಪಿ ಉಕ್ತಂ. ಹೇಗೆ ಮಹಾಭಾರತದಲ್ಲಿ ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ಉಳಿದ ಬ್ರಹ್ಮ, ರುದ್ರಾದಿ ಎಲ್ಲಾ ದೇವತೆಗಳು ಪರಮಾತ್ಮನ ಸೇವಕರು ಅಂತ ಹೇಳಿದ್ದಾರೆ, ಅದೇ ರೀತಿಯಾಗಿ ಭಾಗವತದಲ್ಲೂ ಕೂಡ ಇದೆ. ಭಾಗವತದ ಅಭಿಪ್ರಾಯವೂ ಕೂಡ ಏನು? ಪರಮಾತ್ಮನೇ ಸರ್ವೋತ್ತಮ. ಪರಮಾತ್ಮನ ಮಹಿಮೆಯನ್ನು ತಿಳಿಸಿಕೊಡುವುದಕ್ಕಾಗಿಯೇ ಭಾಗವತ ಹೊರಟಿರೋದು. ಅಲ್ಲೂ ಕೂಡ ವೈಷ್ಣವರ ಚರಿತ್ರೆಯೂ ಬರುತ್ತದೆ. ಅದು ಕೂಡ ತಿಳಿಸಿಕೊಡೋದು ಯಾತಕ್ಕೆ? ಪ್ರಹ್ಲಾದನ ಚರಿತ್ರೆ ಬರುತ್ತದೆ, ಧ್ರುವನ ಚರಿತ್ರೆ ಬರುತ್ತದೆ. ಅದೇನೋ ಅವ್ರದೇ ಚರಿತ್ರೆ ಅಂತ ನಾವು ತಿಳಿಯಬಾರದು. ಅದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಪರಮಾತ್ಮ ಎಷ್ಟು ಅನುಗ್ರಹ ಮಾಡ್ತಾನೆ ಅವರ ಮೇಲೆ ಹಾಗೆಂಬ ಅದನ್ನ ನಾವು ಕಾಣಬೇಕು ಎಂಬ ದೃಷ್ಟಿಯಿಂದ ವೈಷ್ಣವರ ಚರಿತ್ರೆಯನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗೆಂತ.
ಇನ್ನು ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಃ ಕುತೋನ್ಯಥಾ ಸ್ಯುರಮತಃ ಸ್ವ ಆತ್ಮನ್ ಸೀತಾಕೃತಾನಿ ವ್ಯಸನಾನೀಶ್ವರಸ್ಯ. ಅಂದ್ರೆ ಕಿಂಪುರುಷ ಖಂಡದಲ್ಲಿ ಇರುವ ಜನರನ್ನು ಕುರಿತು ಹನುಮಂತ ದೇವರ ಮಾತು. ಕಿಂಪುರುಷ ಖಂಡದಲ್ಲಿ ಹನುಮಂತ ದೇವರು ರಾಮಾಯಣ ಉಪನ್ಯಾಸವನ್ನ ಮಾಡ್ತಾ ಇದ್ದರಂತೆ. ಅಲ್ಲಿ ಬರುವ ಒಂದು ಪಂಕ್ತಿ ಅಂತ ಅದನ್ನ ಹೇಳ್ತಾ ಇದ್ದಾರೆ ಈ ಮರ್ತ್ಯಾವತಾರ ಎನ್ನುವ ವಾಕ್ಯದಿಂದ. ವಿಭೋಹೋ ನಾರಾಯಣಸ್ಯ ಇಹಲೋಕೆ ಮರ್ತ್ಯೇಷು ಅವತಾರ ನ ಕೇವಲಂ ರಕ್ಷಸಾಂ ರಾವಣಾದೀನಾಂ ವಧಾಯೈವ ಜಾತಃ. ನೋಡಪ್ಪ, ಈ ಭೂಮಿಯಲ್ಲಿ ರಾಮನ ಅವತಾರ ಆಗಿದೆ, ಆದ್ರೆ ರಾಮನ ಅವತಾರ ಆದದ್ದು ಕೇವಲ ರಾವಣಾದಿಗಳನ್ನ ಸಂಹಾರ ಮಾಡುವುದಕ್ಕಾಗಿ ಅಂತ ತಿಳಿಬೇಡ. ಯಾಕೆ? ಅವನ ಮೂಲ ರೂಪದಿಂದಲೇ ರಾವಣನ ಸಂಹಾರ ಮಾಡಬಹುದು, ಅವತಾರ ಯಾಕೆ ಮಾಡಬೇಕು? ಕಿಂ ತರ್ಹಿ, ಮತ್ತೆ ಯಾತಕ್ಕಾಗಿ ಅವತಾರ ಮಾಡಿದ ಪರಮಾತ್ಮ? ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಹನುಮಂತ ದೇವರು, ಮರ್ತ್ಯ ಶಿಕ್ಷಣಂ ಪ್ರಯೋಜನಂ ಉದ್ದೇಶ್ಯಾಪಿ. ಮನುಷ್ಯರಿಗೆ ಒಂದು ಟ್ರೈನಿಂಗ್ ಕೊಡಬೇಕಾಗಿದೆ, ಮನುಷ್ಯರಿಗೆ ಒಂದು ಪಾಠ ಕಲಿಸಬೇಕಾಗಿದೆ. ಏನು? ಮನುಷ್ಯನಾಗಿ ಹುಟ್ಟಿದವ ಹೇಗೆ ನಡ್ಕೋಬೇಕು ಎಂಬ ಅದನ್ನ ಶಾಸ್ತ್ರಗಳಲ್ಲಿ ಪರಮಾತ್ಮ ಉಪದೇಶ ಮಾಡಿದ್ದಾನೆ. ಕೇವಲ ಥಿಯರಿ ಅಂತ ತಿಳಿಬೇಡಿ, ಪ್ರಾಕ್ಟಿಕಲ್ ಆಗಿ ನಡೆದು ತೋರಿಸಬಹುದು ಎಂಬ ಒಂದು ವಿಚಾರವನ್ನ ರಾಮಾಯಣದಲ್ಲಿ ತೋರಿಸಿಕೊಡ್ಬೇಕಾಗಿದೆ. ಅದಕ್ಕಾಗಿ ಪರಮಾತ್ಮ ಅವತಾರಗಳನ್ನ ಮಾಡ್ತಾ ಇದ್ದಾನೆ. ಹಾಗೆ ಅಂತ ಮರ್ತ್ಯ ಶಿಕ್ಷಣಂ ಪ್ರಯೋಜನಂ ಉದ್ದೇಶ್ಯಾಪಿ ವಿಷಯಾಸಕ್ತಿಯ ತದ್ವಿಯೋಗಜನ್ಯಂ ಮಹದ್ ದುಃಖಂ ಸ್ಯಾತ್. ಏನ್ ಪಾಠ ಕಲಿಸಿದಂತ ಆಯ್ತು ರಾಮಾಯಣದಲ್ಲಿ? ಆಯ್ತು, ನೀವು ಹೇಳ್ತಿರಲ್ಲ ರಾಮ ಅವತಾರ ಮಾಡಿದ್ದು ಲೋಕ ಶಿಕ್ಷಣಕ್ಕಾಗಿ, ಅಂದ್ರೆ ಪಾಠ ಕಲಿಸುವುದಕ್ಕಾಗಿ. ಏನ್ ಪಾಠ ಕಲಿತಂತೆ ಆಯ್ತು? ನಾವು ರಾಮಾಯಣ ಕೇಳಿದೀವಿ, ಅನೇಕ ಬಾರಿ ಕೇಳಿದೀವಿ, ನಮಗೇನು ಪಾಠ ಅಂತಾನೆ ಅನಿಸಿಲ್ಲಲ್ಲ. ಹಾಗೆ ಅಂದ್ರೆ ಅದಕ್ಕೆ ಹನುಮಂತ ದೇವರು ಹೇಳ್ತಾ ಇದ್ದಾರೆ, ವಿಷಯಾಸಕ್ತಿಯ, ಯಾರು ವಿಷಯದಲ್ಲಿ ಅತಿ ಆಸಕ್ತಿಯಾಗಿ ಇರ್ತಾರೆ ಅವರಿಗೆ ಮಹಾ ದುಃಖ ಆಗುತ್ತದೆ. ಮಹದ್ ದುಃಖಂ ಸ್ಯಾತ್. ಅತಃ ಭಾರ್ಯಾದಿ ವಿಷಯೇಶು ಆಸಕ್ತಿ ನ ಕರ್ತವ್ಯ. ಅದರಿಂದ ಹೆಂಡತಿ ಮುಂತಾದವರಲ್ಲಿ ಹೆಚ್ಚು ನಾವು ಅಭಿಮಾನ ಮಾಡಬಾರದು. ಅದರ ಅರ್ಥ ಅವ್ರನ್ನೆಲ್ಲ ಬಿಟ್ಟು ಬಿಡ್ಬೇಕು ಅಂತ ಅರ್ಥ ಇಲ್ಲ. ಅವ್ರನ್ನ ಮೇಲೆ ಅತಿಯಾದ ಒಂದು ಸ್ನೇಹ ಮೋಹ ಅದು ಇಟ್ಕೋಬಾರ್ದು. ಸ್ನೇಹ ಪ್ರೀತಿ ಇರಬಹುದು, ಅದರ ಮೋಹವಾಗಿ ಅದು ಪರಿವರ್ತನೆ ಆಗಬಾರ್ದು, ಮಹದ್ ದುಃಖ ಇರ್ತದೆ. ಹಾಗೆ ಭಾರ್ಯಾದಿ, ಆದಿಪದದಿಂದ ಮಕ್ಕಳು, ಮನೆ, ಸಂಪತ್ತು ಏನೇ ಇರಲಿ ಎಲ್ಲವನ್ನು ಬಿಡ್ಲಿಕ್ಕೆ ನಾವು ಈ ಶರೀರ ಇರ್ಬೋದು, ಎಲ್ಲವನ್ನು ಬಿಡ್ಲಿಕ್ಕೆ ನಾವು ತಯಾರಾಗಿರ್ಬೇಕು. ದೇವರು ರೆಡಿಯಾ ಅಂತ ಕೇಳಿದ್ರೆ ಹ್ಞೂ ಅಂತ ಹೇಳ್ಬೇಕು, ಇಲ್ಲ ಇಲ್ಲ ಇನ್ನು ಕೆಲಸ ಇದೆ ಅಂತ ಹೇಳ್ಬಾರ್ದು. ಅಷ್ಟು ಯಾಕಂದ್ರೆ ದಿನ 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 ಅಟ್ಯಾಚ್ಮೆಂಟ್ ಬೆಳೀತಾ ಹೋಗ್ತದೆ ಈ ಮನೆಯಲ್ಲಿ, ವಾತಾವರಣದಲ್ಲಿ. ಅದನ್ನ ನಾವು ಪರಿಹಾರ ಮಾಡ್ಕೋಬೇಕು. ಹಾಗೆ ಇದನ್ನ ಮನುಷ್ಯರಿಗೆ ತಿಳಿಸಿಕೊಡ್ಬೇಕು ಅಂತ ಅವತಾರ ಕೃತ, ಪರಮಾತ್ಮ ಅವತಾರವನ್ನ ಮಾಡ್ತಾರೆ. ನೋಡಿ, ಇದು ರಾಮಾವತಾರದ ಒಂದು ಸೀಕ್ರೆಟ್ ಇದೆ. ಅದನ್ನ ಯಾಕಂದ್ರೆ ರಾಮನ ಅಭಿಪ್ರಾಯವನ್ನ ಚೆನ್ನಾಗಿ ಬಲ್ಲವರು ಅಂದ್ರೆ ಹನುಮಂತ ದೇವರು. ಅದರಿಂದ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಥೇವ ಸೀತಾವಿಯೋಗಜ ಸಂತಾಪಾದಿಕಂ ಜಾತಂ ಇತಿ ಅಜ್ಞಾನಂ ಪ್ರದರ್ಶಿತಂ. ಅದರಿಂದಲೇ ಅಜ್ಞಾನಿಗಳಿಗೆ ತೋರಿಸಿದ್ದು, ಸೀತೆಯನ್ನು ಕಳ್ಕೊಂಡ್ರೆ ಎಷ್ಟು ದುಃಖ ಆಗ್ತದೆ ಅಂತ ಅದು ಅಜ್ಞಾನಿಗಳಿಗೆ ತೋರಿಸುವುದಕ್ಕಾಗಿ ಮಾಡಿದ್ದು. ಸ್ವಾಭಾವಿಕವಾಗಿ ಅವನೇನು ಸೀತೆಯನ್ನು ಕಳ್ಕೊಂಡೇ ಇಲ್ಲ ರಾಮ. ಸದಾ ಪರಮಾತ್ಮನ ವಕ್ಷಸ್ಥಳದಲ್ಲಿ ಇರುವವಳು ಸೀತೆ, ಅದೃಶ್ಯರಾಗಿ ಇದ್ದೇ ಇರ್ತಾರೆ. ಅದರಿಂದ ವಾಸ್ತವಿಕವಾಗಿ ರಾಮನಿಗೆ ದುಃಖ ಅಂಬಾದು ಇಲ್ಲವೇ ಇಲ್ಲ. ಆದರೂ ಕೂಡ ಅಜ್ಞ ಜನರಿಗಾಗಿ ಪರಮಾತ್ಮ ತೋರಿಸಿದ. ಹಾಗೆ ವಸ್ತುತಸ್ತು ತನ್ನಾಸ್ತಿಯೇವ, ಪರಮಾತ್ಮನಿಗೆ ದುಃಖ ಅಂಬಾದು ಇಲ್ಲವೇ ಇಲ್ಲ. ಯಾಕೆ ಹಾಗೆಂದ್ರೆ ಸ್ವೇ ಆತ್ಮನ್ ಸ್ವರೂಪೇ ರಮತಃ, ಪರಮಾತ್ಮ ಸ್ವರಮಣ, ತನ್ನಲ್ಲೇ ತಾನು ಆನಂದ ಪಡ್ತಾನೆ ಹೊರತು ಬೇರೆ ಯಾವ ಪದಾರ್ಥದಿಂದಲೂ ಪರಮಾತ್ಮ ಆನಂದ ಪಡೋದಿಲ್ಲ. ನಾರಾಯಣಸ್ಯ ರಾಮಸ್ಯ ಸೀತಾಕೃತಾನಿ ಸೀತಾ ವಿಯೋಗಜ ಸಂತಾಪಾದಿ ರೂಪಾಣಿ ವ್ಯಸನಾನಿ ಕುತಯೇವ. ಗೊಂಬೆಯನ್ನು ಕಳ್ಕೊಂಡ್ರೆ ಯಾರಾದ್ರೂ ಅಳ್ತಾರ? ನಿಜವಾದವ್ರನ್ನ ಕಳ್ಕೊಂಡ್ರೆ ಅಳೋದಿಲ್ಲ. ಇನ್ನು ಗೊಂಬೆಯನ್ನು ಕಳ್ಕೊಂಡ್ರೆ ಅಳ್ತಾರ? ಜ್ಞಾನಿಗಳು ಅಳೋದಿಲ್ಲ. ಅದನ್ನು ತೋರಿಸಿಕೊಡಬೇಕಾಗಿದೆ. ಅಜ್ಞಾನಿಗಳು ಅಳ್ತಾರೆ, ದುಃಖ ಪಡ್ತಾರೆ. ಯಾಕೆ? ವಿಷಯಾಸಕ್ತರಾಗಿ ಅವರು ದುಃಖವನ್ನ ಪಡ್ತಾ ಇದ್ದಾರೆ. ವಿಷಯಾಸಕ್ತಿ ಬಿಟ್ಟು ಬಿಟ್ರೆ ಮನುಷ್ಯರಿಗೆ ದುಃಖನೇ ಇರೋದಿಲ್ಲ. ಆದದ್ದೆಲ್ಲ
ಒಳಿತೇ ಆಯಿತು ಅಂತ ಪರಮಾತ್ಮನ ಲೋಕ ಇದು. ಪರಮಾತ್ಮನ ಲೋಕದಲ್ಲಿ ನಮ್ದು ಪಾತ್ರ ಏನು, ನಮ್ದು ರೋಲ್ ಏನು, ಇದನ್ನು ಸರಿಯಾಗಿ ಅರ್ಥಕೊಂಡ್ಬಿಟ್ರೆ ನಮಗೆ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಎಲ್ಲ ದೇವರೇ ಮಾಡಿಸ್ತಾನೆ ಎಂಬ ಒಂದು ಕಲ್ಪನೆಗೆ ಒಂದು ಚಿಂತನೆ ನಮಗೆ ದೃಢವಾಗಿ ಬಿಡುತ್ತದೆ. ಶಾಸ್ತ್ರ ಕೇಳ್ತಾ ಕೇಳ್ತಾ ನಾಹಂ ಕರ್ತ ಹರಿಕರ್ತ ಎನ್ನುವ ಚಿಂತನೆ ಬಂದ್ಬಿಡುತ್ತದೆ. ಅದರಿಂದ ದುಃಖ ಇರೋದಿಲ್ಲ. ನೋಡಿ, ರಾಮ ಮಾಡಿ ತೋರಿಸಿದ್ದದು. ಅತಿಯಾಗಿ ಹೆಂಡತಿ ಮೇಲೆ ಪ್ರೀತಿಯನ್ನು ಮಾಡಿದರೆ ದುಃಖ ಪಡಬೇಕಾಗ್ತದೆ ಎಂಬ ಒಂದು ಪಾಠವನ್ನ ಜನರಿಗೆ ಕಲಿಸ್ಬೇಕಾಗಿದೆ. ಬರೀ ರಾವಣಾದಿಗಳ ಸಂಹಾರವನ್ನು ಮಾತ್ರ ಅಂತ ನಾವು ತಿಳ್ಕೋಬಾರದು ಅಂತ ಅತ್ಯದ್ಭುತವಾದ ಒಂದು ಸಂದೇಶ ಇದು. ನ ಕುತೋಪಿ, ಅದರಿಂದ ದೇವರಿಗೆ ದುಃಖಾದಿಗಳು ಇಲ್ಲ. ಮರ್ತ್ಯ ಶಿಕ್ಷಣಾರ್ಥತ್ವಾತ್ ತತ್ ಪ್ರತೀತಿ ಭ್ರಾಂತಿ ಇತಿ ಭಾವ ಅಂತ. ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಃ ಕುತೋನ್ಯಥಾ ಸ್ಯುಃ ರಮತಸ್ವ ಆತ್ಮನ್ ಸೀತಾಕೃತಾನಿ ವ್ಯಸನಾನೀಶ್ವರಸ್ಯ. ನ ವೈ ಸ ಆತ್ಮಾತ್ಮವತಾಮಧೀಶ್ವರೋ ಭುಂಕ್ತೆ ಹಿ ದುಃಖಂ ಭಗವಾನ್ ವಾಸುದೇವಃ ನ ಸ್ತ್ರೀಕೃತಂ ಕಶ್ಮಲಮಶ್ನುವೀತ ನ ಲಕ್ಷ್ಮಣಂ ಚಾಪಿ ಜಹಾತಿ ಕರ್ಹಿಚಿತ್ ಏತದೇವ ವಿವೃಣೋತಿ. ಆತ್ಮವತಾಂ ಧೀರಾಣಾಂ ಆತ್ಮ ಸ್ವಾಮಿ ಅಧೀಶ್ವರಃ ವಾಸುದೇವಃ. ಜ್ಞಾನಿಗಳಿಗೆ ಒಡೆಯನಾದ ಸ್ವಾಮಿ ವಾಸುದೇವ ರಾಮ ದುಃಖಂ ನ ಭುಂಕ್ತೆ, ದುಃಖವನ್ನು ಎಂದಿಗೂ ತಾನು ಭೋಗ ಮಾಡೋದಿಲ್ಲ. ಯಾವ ಕಾರಣದಿಂದ ಭೋಗ ಮಾಡೋದಿಲ್ಲ? ಆ ಕಾರಣದಿಂದ ಸ್ತ್ರೀಕೃತಂ ಅಂದ್ರೆ ಸೀತಾ ಪ್ರಕೃತಿ ವಿಯೋಗಜಂ ಕೃತಂ ಕಶ್ಮಲಂ ನ ಅಶ್ನುವೀತ. ಅದರಿಂದ ಸೀತಾಕೃತಿಯ ವಿಯೋಗದಿಂದ ಆದ ದುಃಖ ದೇವರಿಗೆ ಅಂಟೋದೇ ಇಲ್ಲ. ಯಾಕೆ? ದೇವರು ದುಃಖವನ್ನು ಭೋಗ ಮಾಡೋದೇ ಇಲ್ಲ, ಅವತಾರದಲ್ಲೇ ಆಗಲಿ ಮೂಲದಲ್ಲಾಗಲಿ. ಕ್ರೋಧಾದಿ ದೋಷ, ಯಾಕೆ? ಅವನಲ್ಲಿ ದೋಷಗಳೇ ಇಲ್ಲ. ಅಜ್ಞಾನ, ಕ್ರೋಧ ಮುಂತಾದವುಗಳು ಇದ್ದರೆ ಅವರು ಅದನ್ನು ಸ್ವೀಕಾರ ಮಾಡ್ತಾರೆ, ಅಂಥದ್ದು ಇಲ್ಲ. ಲಕ್ಷ್ಮಣಂಚ ನ ಜಹಾತ್ಯಪಿ, ಲಕ್ಷ್ಮಣನ ಬಿಟ್ಟು ಹೋದಾಗಲೂ ಕೂಡ ಅಷ್ಟೇ. ಅಣ್ಣ ತಮ್ಮಂದಿರು ಅಂತ ಕೆಲವರು ತುಂಬಾ ಅಟ್ಯಾಚ್ಮೆಂಟ್ ಇರ್ತಾರೆ, ಅದು ಕೂಡ ಬೇಕಾಗಿಲ್ಲ. ಯಾಕೆ? ಅದೇ ತಿರ್ಗಾ ಅದನ್ನೇ ಸರಿಯಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು. ದೇವರು ಬಂಧು ಬಳಗ ಎಲ್ಲವನ್ನು ಬಿಟ್ಟು ಹೋಗು ಅಂತ ಹೇಳ್ತಾ ಇಲ್ಲ, ಎಲ್ಲರನ್ನು ಕೊಟ್ಟದ್ದು ದೇವರೇ. ಆದ್ರೆ ಅತಿಯಾದ ಮೋಹವನ್ನ ದೇವರನ್ನು ಬಿಟ್ಟು ಯಾರ ಮೇಲೂ ಕೂಡ ಅತಿಯಾದ ಸ್ನೇಹ ಮಾಡಬೇಡಿ. ದೇವರ ಮೇಲೆ ಅತಿಯಾದ ಸ್ನೇಹ ಮಾಡಬಹುದಾ? ಹಾಗೆಂದ್ರೆ ಅದು ಎಷ್ಟು ಯೋಗ್ಯತೆ ಇದೆಯೋ ಅಷ್ಟೇ ಸ್ನೇಹ ಮಾಡ್ಲಿಕ್ಕೆ ಆಗೋದಿಲ್ಲ. ದೇವರ ಮೇಲೆ ಎಷ್ಟು ಮಾಡಿದರೂ ಕೂಡ ಅದು ಅತಿಯಾದ ಸ್ನೇಹ ಅಂತ ಅದು ದೇವತೆಗಳಿಗೆ, ಋಷಿಗಳಿಗೆ. ನಮಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಚೆನ್ನಾಗಿ ನಾವು ಪ್ರೀತಿಸಬೇಕು, ತಿಳ್ಕೋಬೇಕು ಅಂದ್ರೆ ನಮ್ಮ ಫೋಕಸ್, ಕಾನ್ಸಂಟ್ರೇಷನ್ ಅದು ದೇವರ ಕಡೆನೇ ಇರಬೇಕು. ಹಾಗೆಂತ ಅತ್ರ ದುರ್ವಾಸಾಹ ದ್ವಾರಿ ಪ್ರವೇಶಿತಃ ಇತಿ ಕೋಪೇನ ಲಕ್ಷ್ಮಣಃ ಪರಿತ್ಯಕ್ತಃ ಇತಿ ರಾಮಾಯಣೆ ಕಥಾ ಅಸ್ತಿ. ಅಂದ್ರೆ ಲಕ್ಷ್ಮಣನ ವಿಚಾರ ಏನು ಅಂದ್ರೆ, ದುರ್ವಾಸರು ಬಂದಾಗ ರಾಮದೇವರು ಒಂದು ಮೀಟಿಂಗ್ ಅಲ್ಲಿ ಇರ್ತಾರೆ. ಲಕ್ಷ್ಮಣನಿಗೆ ಗೇಟ್ ಕೀಪರ್ ಆಗಿ ನಿಲ್ಸಿರ್ತಾರೆ, ದ್ವಾರಪಾಲಕರಾಗಿ ನಿಂತಿರ್ತಾರೆ. ಲಕ್ಷ್ಮಣ ಯಾರನ್ನು ಒಳಗೆ ಬಿಡಬೇಡ ಹಾಗೆ ಅಂತ, ಬಿಟ್ರೆ ನಿನ್ನನ್ನ ಸಂಹಾರ ಮಾಡ್ತೇನೆ ಅಂತಾನೆ ಹೇಳಿ ಹೋಗಿರ್ತಾರೆ. ಗೊತ್ತು, ರಾಮಾಯಣ ಕಥೆ ಮುಗಿತಾ ಬಂತು, ಲಕ್ಷ್ಮಣನ ಕಳಿಸ್ಬೇಕು ಹಾಗೆ ಅಂತ. ಆ ಸಂದರ್ಭದಲ್ಲಿ ಮೀಟಿಂಗ್ ಮಾಡ್ತಾ ಇರುವಾಗ ದುರ್ವಾಸರು ಅಲ್ಲಿಗೆ ಬರ್ತಾರೆ. ದುರ್ವಾಸರು ಮೊದಲೇ ಸಿಟ್ಟಿನವರು. ಲಕ್ಷ್ಮಣ ಆಲೋಚನೆ ಮಾಡಿದ, ಅಣ್ಣ ಹೇಳಿದ್ದು ಬಿಡಬೇಡ, ಯಾರನ್ನು ಬಿಡಬೇಡ ಹಾಗೆ ಅಂತ. ಅಣ್ಣನ ಮಾತು ಕೇಳಿದ್ರೆ ದುರ್ವಾಸರಿಗೆ ಸಿಟ್ಟು ಬರ್ತದೆ. ಅಷ್ಟು ದೂರದಿಂದ ನಾನು ಬಂದಿದ್ದೇನೆ, ನನ್ನನ್ನು ಬಿಡಲ್ಲವಾ ಹಾಗೆ ಅಂತ ಸಿಟ್ಟು ಬರ್ತದೆ. ಸಿಟ್ಟು ಕೊಟ್ಟು ಅವರು ಶಾಪ ಕೊಡ್ತಾರೆ. ಈಗ ರಾಮನ ಮಾತು ಕೇಳಬೇಕು ಅಥವಾ ದುರ್ವಾಸರು ಶಾಪ ಕೊಡ್ತಾರೆ ಅಂತ ತಿಳ್ಕೋಬೇಕು ಅಂತ ವಿಚಾರ. ಇಲ್ಲಿ ಮುಂದೆ ಆಚಾರ್ಯ ಹೇಳ್ತಾರೆ ಇದನ್ನ. ಆ ಸಂದರ್ಭದಲ್ಲಿ ಲಕ್ಷ್ಮಣ ಅವರು ತೆಗೆದುಕೊಂಡ ತೀರ್ಮಾನ, ದುರ್ವಾಸರನ್ನ ಹೊರಗೆ ಬಿಟ್ಟು ಬಿಡೋಣ ಹಾಗೆ ಅಂತ. ಯಾಕೆಂದ್ರೆ ರಾಮನಿಗೆ ಪ್ರಿಯವಾದದ್ದು ಅಂತ ತಿಳಿಸಿ, ಇಲ್ಲಂದ್ರೆ ರಾಮನ ಕೀರ್ತಿಗೆ ಕಳಂಕ ಬರ್ತದೆ ಅಂತ ವಿಚಾರ ಮಾಡಿ ದುರ್ವಾಸರನ್ನ ಒಳಗೆ ಬಿಟ್ಟು ಬಿಡ್ತಾರೆ. ಆದ್ಮೇಲೆ ಮೀಟಿಂಗ್ ಮುಗಿದು ದುರ್ವಾಸರನ್ನು ಕಳಿಸಿಕೊಟ್ಟು ರಾಮ ಬಂದ ಲಕ್ಷ್ಮಣನ ಹತ್ರ. ಅಲ್ಲ, ಬಿಡಬೇಡ ಅಂತ ಹೇಳಿದೆ, ಯಾಕೆ ಬಿಟ್ಟಿ? ಇರ್ಬೇಡ, ನನ್ನ ಹತ್ರ ಇರ್ಬೇಡ, ನೀವು ಹೋಗ್ಬಿಡು ಹಾಗೆ ಅಂತ. ಮೇಲ್ನೋಟಕ್ಕೆ ನೋಡಿದ್ರೆ ಏನೋ ಸಿಟ್ಟು ಬಂದಂಗೆ ತೋರಿಸ್ತದೆ. ವಾಸ್ತವಿಕವಾಗಿ ಸಿಟ್ಟಲ್ಲ ಅದು. ಲಕ್ಷ್ಮಣನ ಅವತಾರ ಕಾಲ ಮುಗಿದಿದೆ, ಇನ್ನೇನು ಅವನು ಪರಂಧಾಮಕ್ಕೆ ಹೋಗ್ಲಿ ಎಂಬ ದೃಷ್ಟಿಯಿಂದ ಪರಮಾತ್ಮ ಹೇಳಿದ. ಆದ್ರೆ ಅಜ್ಞಾನಿಗಳು ದೇವರಿಗೆ ಸಿಟ್ಟು ಬಂದೋಯ್ತು ಅಂತ ತಿಳ್ಕೊತಾರೆ. ದೇವರಿಗೆ ಮೋಹ ಇದೆ, ದೇವರಿಗೆ ಅಜ್ಞಾನ ಇದೆ. ಸೀತಾ ವಿಷಯದಲ್ಲಿ ಸೀತಾ ಕೃತಿ ಅದು ದುಃಖ ಪಟ್ಟಿದ್ದಾನೆ.
ಲಕ್ಷ್ಮಣನ ವಿಷಯದಲ್ಲಿ ಸಿಟ್ಟು ಮಾಡಿದ್ದಾನೆ. ಏನೋ ಸಣ್ಣ ಅಪರಾಧ ಆಯ್ತಪ್ಪ, ಮೀಟಿಂಗ್ ಅಲ್ಲಿ ಬಿಟ್ಟು ಬಿಟ್ರೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡಾರ, ಹಾಗೆ ಅಂತೆಲ್ಲ ಏನೇನೋ ವ್ಯಾಖ್ಯಾನ ಮಾಡ್ತಾರೆ. ಆದ್ರೆ ಪರಮಾತ್ಮ ಬಂದದ್ದು ಯಾತಕ್ಕೆ? ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ, ಜನರಿಗೆ ಶಿಕ್ಷಣ ಕೊಡಬೇಕು ಅಂತ ಬಂದದ್ದು. ಹಾಗೆ ಅದರಿಂದ ದೇವರಿಗೆ ಯಾರ ಮೇಲೂ ಕೂಡ ಅತಿಯಾದ ಪ್ರೀತಿ. ಅದಕ್ಕೆ ನೋಡಿ, ಪ್ರಳಯ ಕಾಲದಲ್ಲಿ ಬ್ರಹ್ಮದೇವರನ್ನು ನುಂಗಿ ಹಾಕ್ತಾನೆ ಅವನು. ಸಾಮಾನ್ಯ ಯಾರು ಮಾಡೋರು ಹೇಳಿ? ಸೃಷ್ಟಿ ಮಾಡಿಸಿದವರನ್ನ ಯಾರು ಸಂಹಾರ ಮಾಡ್ತಾರಾ? ಇಲ್ಲ. ಆದರೂ ಸೃಷ್ಟಿ, ಸ್ಥಿತಿ, ಲಯ ಎಲ್ಲವನ್ನು ಕೂಡ ಪರಮಾತ್ಮ ಅನಾಯಾಸವಾಗಿ ಮಾಡ್ತಾನೆ. ಅದು ದೇವರಿಗೆ ಏನಿದೆ, ತನಗೆ ಮೋಹ ಇಲ್ಲ ಎಂಬುದನ್ನ ದೇವರು ತೋರಿಸಿಕೊಡ್ತಾ ಇದ್ದಾನೆ ಅಂತ. ಯತ್ಪಾದ ಪಂಕಜ ಪರಾಗ ನಿಷೇವಕಾನಾಂ ದುಃಖಾನಿ ಸರ್ವಾಣಿ ಲಯಂ ಪ್ರಯಾಂತಿ ಸಂಭ್ರಮ ವಂದ್ಯ ಚರಣೋ ಜನಮೋಹನಾಯ ಸ್ತ್ರೀ ಸಂಗೀನಾಮಿತಿ ರತಿಂ ಪ್ರಥಯಂಶ್ಚಚಾರ. ಇತಾಪಿ ನ ರಾಮಾಯಣಸ್ಯ ದುಃಖ ಸಂಭಾವನಾಃ ನಾಸ್ತಿ, ದುಃಖ ಸಂಭಾವನಾ ಅಸ್ತಿ ಇತ್ಯತಃ ಹನುಮಾನ್. ಇದೆಲ್ಲ ಹನುಮಂತ ದೇವರು ಕಿಂಪುರುಷ ಖಂಡದಲ್ಲಿ ಇದ್ದವರಿಗೆ ವಿಚಾರವನ್ನು ಹೇಳ್ತಾ ಇದ್ದಾರೆ ನೋಡಿ. ಅಂತ ಸೌಭಾಗ್ಯ ನೋಡಿ ಅವರದ್ದು. ಕೇಳುವ ಜನರೇ ಧನ್ಯರು. ಎಂಥ ಅದ್ಭುತ ವಿಷಯ ಇದು. ಯತ್ ಚರಣ ಪದ್ಮರೇಣು ಸೇವಕಾನಾಂ ಪ್ರಾಣಿನಾಂ ಸರ್ವಾಣಿ ದುಃಖಾನಿ ನಾಶಯಂತಿ. ನೀವು ರಾಮನಿಗೆ ದುಃಖ ಇದೆ ಅಂತ ಹೇಳಕ್ ಹೊರಟವರು ಹನುಮಂತ ದೇವರು ಹೇಳ್ತಾರೆ, ಹಾಗೆಂತ ಒಂದು ರೀತಿಯಾಗಿ ನೀವು ಡೌಟ್ ಪಟ್ಟರೂ ಕೂಡ ಯಾರು ರಾಮನ ಹೆಸರು ಹೇಳ್ತಾರೆ ಅವರಿಗೆ ದುಃಖ ಇರೋದಿಲ್ಲ. ಯಾರು ಪರಮಾತ್ಮನ ಪಾದಾರವಿಂದವನ್ನ ಉಪಾಸನೆ ಮಾಡ್ತಾರೆ, ಸೇವೆ ಮಾಡ್ತಾರೆ, ಅವರಿಗೆ ದುಃಖ ಇಲ್ಲ. ಅದು ಸರ್ವಾಣಿ ದುಃಖಾನಿ, ಎಲ್ಲಾ ದುಃಖಗಳು ನಾಶವಾಗುತ್ತದೆ. ತಸ್ಯ ಕುತಃ ದುಃಖಂ. ಆಗಿರುವಾಗ ಪರಮಾತ್ಮನಿಗೆ ದುಃಖ ಹೇಗೆ ಬರ್ಲಿಕ್ಕೆ ಸಾಧ್ಯ? ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಯಾರ ಸೇವೆ ಮಾಡಿದ್ರೆ ಸರ್ವ ದುಃಖ ನಾಶ ಆಗುತ್ತದೆ ಅಂತ ಆದ ಮೇಲೆ ಪರಮಾತ್ಮನಿಗೆ ದುಃಖ ಹೇಗೆ ಇರಲಿಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ. ತರ್ಹಿ ಕಿಮರ್ಥಂ ತಥಾ ಪ್ರಕಾಶಿತಂ. ಹಾಗಿರುವಾಗ ದುಃಖವನ್ನು ಯಾಕೆ ತೋರಿಸಬೇಕಾಗಿತ್ತು? ಹಾಗೆಂದ್ರೆ ತಥಾ ಪ್ರದರ್ಶನಸ್ಯ ಪ್ರಯೋಜನ ದ್ವಯಂ. ಆ ರೀತಿಯಾಗಿ ಅಜ್ಞಾನ ಇರ್ಬೋದು, ದುಃಖ ಇರ್ಬೋದು, ತೋರಿಸುವುದಕ್ಕೆ ಎರಡು ಪ್ರಯೋಜನ ಇದೆ ಅಂತಾರೆ ಆಚಾರ್ಯರು. ಏನದು? ಹನುಮಂತ ದೇವರ ಮಾತು. ಸಬ್ರಹ್ಮ ಇತಿ ಜನಾನ ಮೋಹನಾಯ ಇತ್ಯೇಕಂ ಪ್ರಯೋಜನಂ. ಯಾರು ದುಷ್ಟ ಜನರಿದ್ದಾರೆ ಅವರಿಗೆ ಮೋಹ ಉಂಟಾಗಬೇಕು. ಎರಡನೆಯದು ಸ್ತ್ರೀ ಸಂಗಿನಾಮಿತಿ ರತಿಂ ಇತಿ ಯುಕ್ತ ಪ್ರಕಾರೇಣ ದುಃಖ ಸಾಧನಭೂತಾಂ ರತಿಂ ಲೋಕೆ ಪ್ರಥಯನ್. ಅತಿಯಾಗಿ ವಿಷಯಾಸಕ್ತಿ ಮಾಡುವವರಿಗೆ ದುಃಖ ತಪ್ಪಿದ್ದಲ್ಲ ಹಾಗೆಂಬುದನ್ನ ತೋರಿಸಿಕೊಡುವುದಕ್ಕಾಗಿ ಇದು ಎರಡನೇ ಪ್ರಯೋಜನ ಹಾಗೆಂತ ಹನುಮಂತ ದೇವರು ಹೇಳಿದರು. ಕ್ವಚಿತ್ ಶಿವಂ ಕ್ವಚಿತ್ ಋಷೀನ್ ಕ್ವಚಿತ್ ದೇವಾನ್ ಕ್ವಚಿನ್ ನರಾನ್ ನಮತ್ಯರ್ಚಯತಿ ಸ್ತೌತಿ ವರಾನ್ ಅರ್ಥಯತೇಪಿ ಚ. ಏತದ್ ಭಾಗವತ ಉಕ್ತಮೇವ ಸಮಾಖ್ಯಾ ವಾಕ್ಯೆ ದೃಢಯತಿ. ಇದು ಭಾಗವತದಲ್ಲಿ ಬಂದಿರುವ ವಾಕ್ಯಗಳು. ಸಮಾಖ್ಯ ಅಂದ್ರೆ ರಾಮನಿಗೆ ದುಃಖ ಇಲ್ಲ, ಪರಮಾತ್ಮನಿಗೆ ದುಃಖ ಇಲ್ಲ ಎಂಬುದನ್ನೇ ತಿಳಿಸಿಕೊಡತಕ್ಕ ವಾಕ್ಯ. ಅದರ ಅಭಿಪ್ರಾಯ ಹೀಗಿದೆ. ಸರ್ವಶಾಸ್ತ್ರಾಣಾಂ ವಿಷ್ಣು ಮಹಿಮೈಕ ವಿಷಯತ್ವ ಉಕ್ತಿಯ ಭಾರತಸ್ಯಾಪಿ ಶ್ರೀ ವಿಷ್ಣೋಃ ಸರ್ವೋತ್ಕರ್ಷ ಏವ ಮಹಾತಾತ್ಪರ್ಯಂ ಅಸ್ತಿ ಇತಿ ಸಿದ್ಧಂ. ಅದರಿಂದ ಮಹಾಭಾರತ ಅದು ಪ್ರತಿಯೊಂದು ವಾಕ್ಯವೂ ಕೂಡ ದೇವರನ್ನೇ ಹೇಳ್ತಾ ಇದೆ. ಹಾಗೆ ಅಂತ ವಿಷ್ಣು ಸರ್ವೋತ್ತಮ ಅಂತಾನೆ ಹೇಳ್ತಾ ಇದೆ. ಅದೇ ಮಹಾತಾತ್ಪರ್ಯ ಹಾಗೆ ಅಂತ ನಮಗೆ ಸ್ಪಷ್ಟ ಆಗ್ತದೆ. ಭಾರತಸ್ಯಾಪಿ ಸರ್ವಶಾಸ್ತ್ರಾಂತರ್ಗತತ್ವ. ಮಹಾಭಾರತ ಅಂದ್ರೆ ಅದು ಎಲ್ಲ ಶಾಸ್ತ್ರವನ್ನು ಒಳಗೊಂಡದ್ದು, ಅಷ್ಟು ಶ್ರೇಷ್ಠವಾದದ್ದು. ಯದಿಹಾಸ್ತಿ ತದನ್ಯಸ್ತೆ ಎನ್ನೆ ಹಾಸ್ತಿ ನ ಕುತ್ತರಿಚಿತ ಅಂತ ಹಿಂದೆ ಹೇಳಿದ್ರು. ಮಹಾಭಾರತದಲ್ಲಿ ಇದ್ದದ್ದೇ ಬೇರೆ ಕಡೆ ಇದೆ, ಮಹಾಭಾರತದಲ್ಲಿ ಇಲ್ಲ ಅದು ಬೇರೆ ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಾಗಿ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ತಾರೆ. ಎಲ್ಲಾ ವಿಷಯವೂ ಮಹಾಭಾರತದಲ್ಲಿ ಇದೆ. ಹಾಗೆ ಅಲ್ಲಿ ವಿಷ್ಣೋ ಸದೋಷತ್ವೇನ ತನ್ಮಹಿಮ್ನಃ ಕಥಂ ಸರ್ವಶಾಸ್ತ್ರೋದಿತ್ವಂ ಇತಿ ಶಂಕಾ ನಿವೃತ್ತ್ಯರ್ಥಂ ಕ್ವಚಿತ್ ಇತ್ಯಾದಿ ನಿರ್ದೋಷ ಕಥನಂ. ಅಂತಹ ಪರಮಾತ್ಮನಿಗೆ ದೋಷ ಇದೆ ಅಂತ ಹೇಳಿಬಿಟ್ರೆ ಅದು ಮಹಿಮೆ ಹೇಳಿದಂಗೆ ಹೆಂಗರಿ ಆಗ್ತದೆ? ಮಹಿಮೆ ಹೇಳಿದಂಗೆ ಆಗೋದಿಲ್ಲ. ಮಹಿಮೆನೇ ಹೇಳ್ತದೆ, ದೋಷವನ್ನು ಹೇಳ್ತದೆ ಅಂದ್ರೆ ಅದು ವಿರುದ್ಧ ಹೇಳಿದ ಹಾಗೆ, ಅದು ಸರಿ ಹೋಗೋದಿಲ್ಲ. ಒಂದೂ ದೋಷವನ್ನು ಹೇಳಬೇಕು.
ಒಂದು ಮಹಿಮೆ ಅಂದ್ರೆ ಏನು? ಗುಣವನ್ನು ಹೇಳಬೇಕು. ಕೆಲವೊಮ್ಮೆ ಮಹಿಮೆ ಹೇಳ್ತದೆ, ಕೆಲವೊಮ್ಮೆ ಗುಣಗಳನ್ನು ಹೇಳುತ್ತದೆ. ಹಂಗಿದ್ರೆ ಸರ್ವಶಾಸ್ತ್ರದ ತಾತ್ಪರ್ಯ ಇದು ಅಂತ ಹೆಂಗೆ ಹೇಳಲಿಕ್ಕಾಗ್ತದೆ? ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ನಮಗೆ ದೋಷ ಬರುತ್ತದೆ ಅಂತ ಪ್ರಸಂಗ ಇದೆ ಅದನ್ನೆಲ್ಲ ಈ ಶ್ಲೋಕದಲ್ಲಿ ಪಟ್ಟಿ ಮಾಡಿ ಕೊಟ್ಟು ಬಿಟ್ಟಿದ್ದಾರೆ ನೋಡಿ. ಕ್ವಚಿತ್ ಶಿವಂ ಅಂದ್ರೆ ಪರಮಾತ್ಮ ಕೆಲವೊಮ್ಮೆ ಶಿವನನ್ನ ನಮಸ್ಕಾರ ಮಾಡುವಂತೆ, ಶಿವನಿಗೆ ಅರ್ಚನೆ ಮಾಡುವಂತೆ ವಾಕ್ಯಗಳು ಇದೆ. ಅದೆಲ್ಲವನ್ನು ಕೂಡ ಈ ಸೀತೆಯನ್ನ ಕಳ್ಕೊಂಡ್ರೆ, ಸೀತಾ ಕೃತಿಯನ್ನ ಕಳ್ಕೊಂಡ್ರೆ ದುಃಖಪಟ್ಟ ಅಂತ ಹೇಗೆ ಪ್ರದರ್ಶನ ಮಾಡಿದನೋ, ಲಕ್ಷ್ಮಣನಲ್ಲಿ ಸಿಟ್ಟು ಬಂದಂತೆ ಹೇಗೆ ಪ್ರದರ್ಶನ ಮಾಡಿದನೋ, ಅದೇ ರೀತಿಯಾಗಿ ಕೆಲವೊಮ್ಮೆ ರುದ್ರದೇವರ ಹತ್ರ ಹೋಗಿ ವರವನ್ನ ಪಡೆದಂತೆ ಮಾಡ್ತಾನೆ ನೋಡಿ. ಇದು ಸರ್ವೋತ್ತಮತ್ವಕ್ಕೆ ಭಂಗ ಬರತಕ್ಕದ್ದು. ಪರಮಾತ್ಮ ಸರ್ವೋತ್ತಮನೇ. ಮತ್ತೆ ಶಿವನ ಹತ್ರ ಹೋಗಿ ಯಾಕೆ ವರ ಕೇಳಬೇಕಾಗಿತ್ತು ಅಂದ್ರೆ ಇಷ್ಟೇ, ಅಸುರ ಜನ ಮೋಹಕಾಯ ಮತ್ತು ಸಜ್ಜನರಿಗೆ ತೋರಿಸಿಕೊಡ್ಬೇಕಾಗಿ ಒಂದು ಪಾಠ ಕಲಿಸ್ಬೇಕಾಗಿದೆ. ನಿಮಗೆ ಸಂತಾನ ಆಗಬೇಕು, ಹಾಗೆಂದ್ರೆ ರುದ್ರದೇವರ ಉಪಾಸನೆಯನ್ನ ಮಾಡಿ ಎಂಬ ಒಂದು ಪಾಠವನ್ನು ಕಲಿಸಿಕೊಡುವುದಕ್ಕಾಗಿ. ಕ್ವಚಿತ್ ಋಷೀನ್, ಕೆಲವೊಮ್ಮೆ ಋಷಿಗಳನ್ನ ಹೋಗಿ ನಮಸ್ಕಾರ ಮಾಡ್ತಾನೆ, ಸ್ತೋತ್ರ ಮಾಡ್ತಾನೆ. ಕೆಲವೊಮ್ಮೆ ಕ್ವಚಿತ್ ದೇವಾನ್, ದೇವತೆಗಳನ್ನ, ಬೇರೆ ದೇವತೆಗಳನ್ನ ಹೋಗಿ ಗುರು, ಸೂರ್ಯ, ಚಂದ್ರ ಇತ್ಯಾದಿಗಳನ್ನೆಲ್ಲ ಪ್ರಾರ್ಥನೆ ಮಾಡಿದಂಗೆ ಬರುತ್ತದೆ. ಕ್ವಚಿನ್ ನರಾನ್, ಅಷ್ಟೇ ಯಾಕೆ, ಕೆಲವೊಮ್ಮೆ ಮನುಷ್ಯರನ್ನು ಕೂಡ ಪ್ರಾರ್ಥನೆ ಮಾಡಿದಂಗೆ ಬರುತ್ತದೆ. ಇದೆಲ್ಲವೂ ಕೂಡ ನಮತಿ ಅರ್ಚಯತಿ, ನಮಸ್ಕಾರ ಮಾಡ್ತಾನೆ, ಅರ್ಚನೆ ಮಾಡ್ತಾನೆ. ಸ್ತೌತಿ, ಸ್ತೋತ್ರ ಮಾಡ್ತಾನೆ. ವರಾನ್ ಅರ್ಥಯತಿ, ವರಗಳನ್ನ ಕೇಳ್ತಾನೆ. ಇದು ಕೊಡಿ ಅಂತ ಭಿಕ್ಷೆ ಬೇಡ್ತಾನೆ ಅಂತೆ ಸ್ವಾಮಿ. ಇದೆಲ್ಲವೂ ಕೂಡ ಎರಡು ಕಾರಣ, ಒಂದು ಅಸುರ ಜನ ಮೋಹಕ್ಕಾಗಿ, ಇನ್ನೊಂದು ಸಜ್ಜನರಿಗೆ ಅದೊಂದು ಪಾಠ ಆಗಬೇಕು ಎಂಬ ದೃಷ್ಟಿಯಿಂದ. ಅದರಿಂದ ದೇವರಲ್ಲಿ ಯಾವ ದೋಷವೂ ಇಲ್ಲ ಅಂತ ಪರಮಾತ್ಮನ ಗುಣಗಳನ್ನೇ ಇತಿಹಾಸಗಳು, ಮಹಾಭಾರತ ಇದೆಲ್ಲವೂ ಕೂಡ ನಮಗೆ ತಿಳಿಸಿಕೊಡುತ್ತದೆ. ಹಾಗೆ ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.